ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ಸಿ ಟಿ ರವಿ ಅವರು, ಸದಾನಂದ ಗೌಡರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮೆಲ್ಲ ಪ್ರಮುಖ ನಾಯಕರುಗಳು ಈ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸತತವಾಗಿ ಒಂದಿಲ್ಲೊಂದು ಸೇವೆಗಳ ಮೇಲೆ ಶುಲ್ಕ ಜಾಸ್ತಿ ಮಾಡ್ತಲೇ ಬಂದು ಜನರಿಂದ ಸುಲಿಗೆ ಮಾಡಿ ಗ್ಯಾರಂಟಿಗಳು ಅನ್ನೋ ನೆಪದಲ್ಲಿ ಒಂದಷ್ಟು ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋದ್ರ ವಿರುದ್ಧ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದೆ. ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿನೇ ಬಂದಿಲ್ಲ, ಯುವ ನಿಧಿ ಪ್ರಾರಂಭನ ಆಗಲಿಲ್ಲ, ಅನ್ನಭಾಗ್ಯದ ಅಕ್ಕಿ ಬರಲೇ ಇಲ್ಲ. ಆದರೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು, ವಾಟರ್ ಬಿಲ್ ಜಾಸ್ತಿ ಆಯಿತು, ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಬಸ್ ಚಾರ್ಜ್ ಜಾಸ್ತಿ ಆಯಿತು, ಎಲ್ಲ ದವಸ ಧಾನ್ಯಗಳ ಬೆಲೆ ಜಾಸ್ತಿ ಆಗಿದೆ. ಹೀಗೆ ಪ್ರತಿ ಸೇವೆಗಳ ಮೇಲೂ ಕೂಡ ಜಾಸ್ತಿ ಆಗಿದೆ. ವಿದ್ಯುತ್ ಬಿಲ್ಲು 3.5 ರೂಪಾಯಿ ಇದ್ದಿದ್ದು ಪ್ರತಿ ಯೂನಿಟ್ಗೆ ಈಗ 7.5 ರೂಪಾಯಿ ಆಗೋಗಿದೆ. ಈಗ ಮೊನ್ನೆ ಸದ್ದಿಲ್ದಲೇ ಡೆಪಾಸಿಟನ್ನು ಜಾಸ್ತಿ ಮಾಡಿದ್ದಾರೆ, ಯೂನಿಟ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಹೀಗೆ ಸಾಮಾನ್ಯರ ಜೀವನದ ಪ್ರತಿಯೊಂದು ಸೌಲಭ್ಯಗಳಿಗೂ ಕೂಡ ಇವತ್ತು ಬೆಲೆ ಹೆಚ್ಚಳ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರ ಜನರನ್ನು ಸುಲಿಗೆ ಮಾಡ್ತಾ ಇದೆ. ಇದ್ರ ವಿರುದ್ಧ ಇವತ್ತು ಈ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗ್ತಾ ಇದೆ. ಅದೆಲ್ಲ ಹೇಳಿದ್ದೀನಿ. ಸಾಯಿಸಿದವನು ಪೊನ್ನಣ್ಣ ಫಸ್ಟ್ ಸಾಯಿಸೋಕೆ ಯಾಕೆ ಹೋಗಿದ್ದಂತೆ, ಯಾಕಾಗಿ FIR ಹಾಕ್ಸಿದ್ದಂತೆ. FIR ಹಾಕ್ಸಿ ಅವನ ಮೇಲೆ 107 ಕೇಸ್ ಹಾಕ್ತೀವಿ, ನಿನ್ನ ರೋಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಧಮಕಿ ಯಾಕೆ ಹಾಕಿದ್ದಂತೆ. ಕೊಲೆಗಡಕ ಪೊನ್ನಣ್ಣ, ಕೊಲೆಗಡಕ ಮಂತರ್ಗೌಡ ಇವರು ಸಾಯಿಸ್ಬಿಟ್ಟು 7 ಮನೇಲಿ ಹೇಳ್ತಾರೆ. ಸಾಯಿಸ್ಲಿಲ್ಲ ಅಂದಿದ್ರೆ ನಾವು ಅಲ್ಲಿ ಹೋಗುವಂಥ ಪರಿಸ್ಥಿತಿ ಬರ್ತಾ ಇತ್ತ. ಇವತ್ತು ಪ್ರಾರಂಭ ಮೈಸೂರಿಂದ ಯಾವುದೇ ಯಾತ್ರೆಗಳನ್ನು ಕೂಡ ನಾವು ಯಾವಾಗಲೂ ಕೂಡ ಬೀದರ್ ಟು ಚಾಮರಾಜನಗರ, ಇಲ್ಲ ಅಂತಂದರೆ ಚಾಮರಾಜನಗರ ಟು ಬೀದರ್ ಮಾಡ್ತೀವಿ. ಹಾಗೆ ಮೈಸೂರು ಚಾಮರಾಜನಗರ ಸೇರಿ ಇವತ್ತು ಪ್ರಾರಂಭ ಆಗ್ತದೆ.